ಈಗ ಕಾಶಿ ಸರೇ ನಮ್ಮೊಂದಿಗೆ ಮಾತನಾಡ್ತಾರೆ. ಈ ಆರೋಪವನ್ನ ಮಾಡಿರುವಂತವರು ನೇರ ಪೊಲೀಸ್ ಅಧಿಕಾರಿ ಆಗಿದ್ದುಕೊಂಡು ಪೊಲೀಸ್ ಅಧಿಕಾರಿಯ ಮೇಲಧಿಕಾರಿಯ ಮೇಲೇನೆ ಆರೋಪವನ್ನ ಮಾಡಿರುವಂತದ್ದು. ಈಗ ಅವರೇ ನಮ್ಮೊಂದಿಗೆ ಮಾತನಾಡ್ತಾರೆ, ಏನೇನ್ ಆರೋಪವನ್ನ ಮಾಡಿದ್ದಾರೆ, ನಿಜಕ್ಕೂ ಏನೇನಾಯ್ತು ಅಂತ. ಕಾಶಿ ಸರ್, ನಮಸ್ಕಾರ ಸರ್. ನಮಸ್ಕಾರ. ಎಸ್ ಸರ್, ಇವಾಗ ನಮ್ಮ ಚರ್ಚೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು ನಿಮ್ಮನ್ನ. ಯಾಕಂದ್ರೆ ನೀವು ಕೊಟ್ಟಂತ ಇವಾಗ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಅಂದ್ರೆ ಅವ್ರಿಗೆ ಶಾಕ್ ಆಗಿರುತ್ತೆ, ನಮಗೂ ಒಂದ್ ರೀತಿಯಾಗಿ ಶಾಕೇನೆ. ನಿಜಕ್ಕೂ ನಂಬೇಕಾ ಪೊಲೀಸ್ ಇಲಾಖೆಯನ್ನ ನಾವು ಅಂತ. ಎಸ್ ಸರ್, ಹೇಳ್ತಾ ಹೋಗಿ ಸರ್, ಏನೇನೆಲ್ಲ ನಡೀತಾ ಇದೆ ಇಲಾಖೆಯಲ್ಲಿ ಈ ಸುಧೀರ್ ಅವರಿಂದ ಅಂತ. ನೋಡಿ ಮೇಡಮ್, ನಾನು ಒಂದ್ ವಿಷಯ ಹೇಳ್ತೀನಿ. ಈಗ ಮುತ್ತಣ್ಣವ್ರ ರಿಯಾಕ್ಷನ್ ಒಂದು, ಅಲ್ಲಿ ಹಿರಿಯರಾದ ಮಾಲ್ಗತ್ತಿ ಸಾಹೇಬ್ರು ಇದ್ದಾರೆ, ಮತ್ತೆ ಕನ್ನಡಿಗರು ಎಲ್ಲರೂ ಇದ್ದಾರೆ. ಹೌದು ಸರ್. ಮುತ್ತಣ್ಣ ಅವ್ರ ವಿಚಾರದಲ್ಲಿ ಒಂದ್ ಹೇಳ್ತೀನಿ. ಮಧ್ಯಾಹ್ನ 1-2ವರೆಗೆ ಫೋನ್ ಮಾಡ್ತಾರೆ ರೆಡ್ಡಿ ಅವರು ನನಗೆ. ಮುತ್ತಣ್ಣ ಎಲ್ಲಿದ್ದಾನೋ, ಅವ್ನು ಕುಡ್ಕೊಂಡಿದ್ದಾನೋ ಅಂತಾರೆ. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ಅವನು ವಿರಾಜ್ ಪಟೇಲ್ ಇರ್ತಾನೆ. ಆಮೇಲೆ ಅವನಿಗೆ 2 ಕೇಸ್ ತನ್ನಿ ಅಂತಾರೆ. ಆಯ್ತು, ನಾನು ಅವನಿಗೆ ಫೋನ್ ಮಾಡ್ತೀನಿ. ಸರ್, ನನಗ್ ಗೊತ್ತಿಲ್ಲ, DIG ಸಾಹೇಬ್ ಅಂತ ಗೊತ್ತಿಲ್ಲ, ಅವ್ರ ಸ್ವಂತ ಫೋನಿಂದ ಫೋನ್ ಮಾಡಿ ಲೋಫರ್ ಎಲ್ಲಿದೆಯೋ ಅಂತ ಕೇಳಿದ್ರು. ನಾನು ಯಾರ್ದು ಅಂತ ನಂಬರ್ ನೋಡಲ್ಲ. ಯಾವನೋ ನನಗ್ ಲೋಫರ್ ಅಂತೀಯಾ, ನಾನೊಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ, ನೀನ್ ನನ್ ಮುಂದೆ ಬಾರೋ ಅಂತ ನಾನ್ ಬೈದೆ. ಫೋನ್ ಕಟ್ ಮಾಡಿದ್ರು ಸರ್. ಆಮೇಲೆ ಆಫೀಸ್ ನಂಬರ್ ಇಂದ ಮಾಡಿದ್ರು. ಅವಾಗ ಅವ್ರ ಧ್ವನಿ ಮತ್ತು ಅವಾಗ ಗೊತ್ತಾಗ್ಬಿಡ್ತು, ಸಾಹೇಬ್ರೆ ನಂಗೆ ಬೈದಿತ್ತು ಅಂತ, ತಪ್ಪಾಗಿದೆ ಅಂತ ಹೇಳಿದೀನಿ ಸರ್. ಆಯ್ತು, ಏನಾಯ್ತು ಅಂದ್ರೆ 2 ಕೇಸ್ ಫೈಲ್ ತಗೊಂಬ. ಆಯ್ತು, ಸಂಜೆ 3 ಗಂಟೆ ಆಗಿತ್ತು ಸರ್. ನಾನು ಈಗ ಹೊರಟ್ರೆ ರಾತ್ರಿ 10 ಗಂಟೆ ಆಗುತ್ತೆ. ಮತ್ತೆ ನಾನು ಇವರಿಗೆ ಫೋನ್ ಮಾಡ್ತೀನಿ. ಯಾರಿಗೆ? ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ. ಸರ್, ಅವ್ನು ಈಗ ಬಿಟ್ರೆ ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ. CID ಆಫೀಸ್ 5:30-6ಕ್ಕೆ ಕ್ಲೋಸ್ ಆಗುತ್ತೆ ಮೇಡಮ್. ನೋ, ರಾತ್ರಿ 11 ಗಂಟೆ ಆಗ್ಲಿ ಅವ್ನು ಬರ್ಲಿ, ನಾನು ಕಾಯ್ದು ಕೊಡ್ತೀನಿ ಅಂತಾರೆ. ಮತ್ತೆ ಹೇಳ್ತೀನಿ ನಾನು, ಆಯ್ತು ಏನೋ ಆ ಸಿಟ್ಟಲ್ಲಿದ್ದಾರೆ, ನೀನ್ ಬೈದಿದ್ದಕ್ಕೆ ಹೋಗಿ ತಪ್ಪಾಯ್ತು ಅಂತ ಹೇಳಿ. ಇವನು ಫೈಲ್ ತಗೊಂಡೋಗಿ, ಅವ್ನು ನಿಮ್ಮ ಹತ್ರ ಬಾಯ್ ಬಿಟ್ಟಿಲ್ಲ, ನನ್ನ ಹತ್ರ ಹೇಳಿದ್ದಾನೆ, ಕಾಲ್ ಹಿಡ್ಕೊಂತಾನೆ. ಇವ್ರು ಮಗನ ವಯಸ್ಸವರು. ಆಗ ಅಷ್ಟು ಮಾಡಿದ್ರು ಆಯ್ತಾಯ್ತಾಯ್ತು, ನಾನು ಏನು ಮಾಡಲ್ಲ, ಹೋಗು, ಈ ಫೈಲ್ ಕೊಟ್ಟು ಹೋಗು ಅಂತಾರೆ. ಕಾನೂನಲ್ಲಿ ಅನಾನಿಮಸ್ ಪಿಟಿಷನ್ ನಲ್ಲಿ ಎನ್ಕ್ವೈರಿನೇ ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ. ಅದನ್ನ ಉಲ್ಲಂಘಿಸಿ ಬರೀ ಟೇಬಲ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ನು ಸಸ್ಪೆಂಡ್ ಮಾಡ್ತಾರೆ. ಇದರದ್ದು ವಿಚಾರಕ್ಕೆ ನನಗೂ ಅವ್ರಿಗೂ ಸ್ವಲ್ಪ ಸಾರ್ ಅನ್ಯಾಯ ಆಗ್ತದೆ, ಬೇಡ ಅಂದ್ರೆ ಅವ್ನು ವಾಪಸ್ ಕಳ್ಸೋಣ ಅಂತ ಹೇಳ್ತೀನಿ ನಾನು. ಅವ್ನು ಸಸ್ಪೆಂಡ್ ಮಾಡ್ಬಿಡ್ತೀನಿ ಸರ್, ಇದು ಅನ್ಯಾಯ, ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ, ನಾನ್ ಮಾಡ್ತೀನಿ ಸರ್, ಇದು ಅನ್ಯಾಯ ಅಂತ ವಾದ ವಿವಾದ ನನಗೆ ಅವರಿಗೆ ನಡೀತದೆ. ಅವತ್ತೇ DGP ಸಾಹೇಬ್ರ ಗಮನಕ್ಕೆ ಬರುತ್ತೆ ವಿಷಯ, ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇವರು ಅವ್ರು ಸಸ್ಪೆಂಡ್ ಆರ್ಡರ್ ಮಾಡಿದ್ರೆ ನನಗ್ ಕಳಿಸ್ಬೇಕು, SP ನಾನ್ ಜಾರಿ ಮಾಡ್ಬೇಕು. ಇವ್ರ ಆಫೀಸಲ್ಲಿ ಕೂತವನೊಬ್ಬನ ಕಾನ್ಸ್ಟೇಬಲ್ ಕಳಿಸ್ತಾರೆ. ನಾನ್ ಕೇಳ್ತೀನಿ, ಇದು ಯಾವ ರೂಲ್ ಸರ್, ಈ ದೇಶದಲ್ಲಿ ಕಾನೂನು ಇದೆಯಾ, ಕಾಯ್ದೆ ಇದೆಯಾ, ಪ್ರೊಸೀಜರ್ ಫಾಲೋ ಮಾಡಿ ಅಂತೀನಿ. ಒಪ್ಪಲ್ಲ. ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ ನನಗೆ, ಮುತ್ತಣ್ಣನ ತಂದು ಹಾಜರುಪಡಿಸು ಅಂತ. ಮೇಡಮ್, ಯಾವುದೇ ರೀತಿಲಿ ಒಬ್ಬ ಅರೆಸ್ಟ್ ವಾರೆಂಟ್ ಕೋರ್ಟ್ ಬಿಟ್ರೆ ಯಾವ ಅಧಿಕಾರಿಗೂ ಹೊರಡಿಸುವ ಅಧಿಕಾರ ಇಲ್ಲ. ಅದನ್ನ ಸುಧೀರ್ ರೆಡ್ಡಿ ಅವರಿಗೆ ನಾನು ರಿಟರ್ನ್ ಅಲ್ಲಿ ಕೊಡ್ತೀನಿ. ನಿಮ್ಗೆ ಅರೆಸ್ಟ್ ವಾರೆಂಟ್ ಹೊರಡಿಸುವ ಅಧಿಕಾರ ಎಲ್ಲ, ಹಾಜರುಪಡಿಸುವ ಅಂದ್ರೆ ಅರೆಸ್ಟ್ ಮಾಡುದು. ಅದಕ್ಕಿಂತ ಮುಖ್ಯವಾಗಿ ಮುತ್ತಣ್ಣನ ಏನಕ್ಕೆ ತಂದು ಹಾಜರುಪಡಿಸ್ಬೇಕು ಅಂತ ನೀವು ಇಲ್ಲಿ ಬರ್ದಿಲ್ಲ, ಯಾವ ಕಾರಣಕ್ಕೆ ಅಂತ ಬರ್ದಿಲ್ಲ. ಸುಮ್ಮನೆ ಹಾಜರುಪಡಿಸು ಅಂದ್ರೆ ಒಬ್ಬ ಆಫೀಸರ್ ನಾನೊಬ್ಬ SP ತಂದು ಹಾಜರುಪಡಿಸೋ ವಾರೆಂಟ್ ನೀವು ಇಶ್ಯೂ ಮಾಡಂಗಿಲ್ಲ ಅಂತ ಹೇಳ್ತೀನಿ. ಇದು ಸುಧೀರ್ ಕುಮಾರ್ ರೆಡ್ಡಿಗೆ ಕಾನೂನಿನ ಜ್ಞಾನ ಇಲ್ದೇನೆ ದಬ್ಬಾಳಿಕೆಯ ಸ್ವರೂಪದ ಒಂದು ದಾಖಲೆ. ಇದು ಈ ದೇಶದಲ್ಲಿ ಅವರೇ ಕಾನೂನು ಮಾಡೋರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್, ಮೊನ್ನೆ ಮಂಗಳೂರಿನಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಒಬ್ಬ ಟ್ರಾಪ್ ಆಗ್ತಾರೆ. ಟ್ರ್ಯಾಪ್ ಆದ್ರೆ ಮೇಡಮ್, ಒಬ್ಬ ಟ್ರ್ಯಾಪ್ ಆದ್ರೆ ಅವ್ನ್ ಸಸ್ಪೆಂಡ್ ಮಾಡ್ಬೇಕು. ಅಲ್ಲಿ ನೋಡ್ತಾ ಇದ್ರು 3 ಪೊಲೀಸರು, ನೀವು ಅದನ್ನ ತಡೆದಿಲ್ಲ ಅಂತೇಳಿ ನೋಡಿದ್ರು. ನೋಡಿ ಮೇಡಮ್, ಮಂಗಳೂರಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡಬಾರ್ದು ಅಂತಾರೆ. ಈ 3 ಜನ ಪೊಲೀಸ್ನವರು ಇನ್ನೊಬ್ಬ ಪೊಲೀಸ್ ಮೇಲೆ ನೀನು ಅದು ಮಾಡ್ಬೇಡ, ಅದು ನೈತಿಕ ಪೊಲೀಸ್ ಗಿರಿ. ಒಬ್ಬ ಸಮಾನ ರ್ಯಾಂಕ್ ಮೇಲಾಧಿಕಾರಿಗಳ ನೀವು ಕರಪ್ಷನ್, ಅವ್ನ್ ದುಡ್ಡು ತಗೊಂತಾನೋ ಕರಪ್ಷನ್, ಇವ್ರಿಗೆ ಏನ್ ಗೊತ್ತಾ, ನೀವು ನೋಡಿದ್ರಿ ಅಂತ ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಅಂದ್ರೆ ಈ ದೇಶದಲ್ಲಿ ಕಾನೂನು ಕಾಯ್ದೆ ಏನೂ ಇಲ್ಲ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ.
ಇದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ. ಇದು ಒಂದಲ್ಲ, ಇನ್ನೂ 10-15 ಇದೆ. ಮೀಡಿಯಾದಲ್ಲಿ ಈಗ ಹೇಳೋದಿಲ್ಲ. ಇದು ಎರಡು ಮುತ್ತಣ್ಣ ಹೇಳಿದ್ರಿಂದ, ಅಲ್ಲಿ ಹಿರಿಯರಾದ ನಮ್ಮ ಮಾಲ್ಗತ್ತಿ ಸಾಹೇಬ್ರಿದ್ದಾರೆ, ಅವ್ರು ಹೇಳಿದ್ರಿಂದ ಇದನ್ನ ಹೇಳ್ದೆ ಬಿಟ್ರೆ ದಾಖಲೆ ಇನ್ನೂ ಇದಾವೆ. ಬರೀ ಸುಧೀರ್ ಕುಮಾರ್ ರೆಡ್ಡಿ ಅಲ್ಲ ಮೇಡಮ್, ತುಂಬಾ ಜನ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಅವಕಾಶ ಕೇಳಿದ್ ಯಾಕೆ ಅಂತಂದ್ರೆ, ಬಿಜೆಪಿ ಅವರು, ನಾನು ಮುಖ್ಯಮಂತ್ರಿ ಮತ್ತು ಅವರಿಗೆ ಗೃಹ ಮಂತ್ರಿಗಳಿಗೆ ಯಾಕೆ ಕೇಳಿದೆ ಅಂದ್ರೆ, ಅವ್ರಿಗೆ ನಮ್ ಕಷ್ಟ ಅರ್ಥ ಆಗ್ಲಿ ಅಂತ. ನಿಜ. ಸಾಯ್ತಾ ಇರೋರು ನಮ್ಮ ಕನ್ನಡಿಗರು, ಅಂದ್ರೆ ಕನ್ನಡಿಗರು ಅಂದ್ರೆ ಸೆನ್ಸ್ ನಾವೆಲ್ಲರೂ ಕೆಳ ಅಧಿಕಾರಿಗಳ ಪೂರ್ತಿ 100% ಕನ್ನಡಿಗರೇ ಇರೋದು. ಹೌದು. ಮೇಲಾಧಿಕಾರಿಗಳು ಮಾತ್ರ ಬೇರೆ ರಾಜ್ಯದಿಂದ ಬಂದು ದಬ್ಬಾಳಿಕೆ ಮಾಡೋದು. ಅವ್ರು ಬರೋದು ಸೇವೆ ಮಾಡ್ತೀನಿ ಅಂತ, ಕನ್ನಡಿಗರು ಸೇವೆ ಮಾಡ್ಲಿ. ಇವತ್ತು ಪೊಲೀಸರ ಪರಿಸ್ಥಿತಿ ಎಷ್ಟಿದೆ ಅಂದ್ರೆ ಮೇಡಮ್, ಒಬ್ಬ ಪೊಲೀಸ್ ಸತ್ರೆ ಜನರು ಸಾಮಾಜಿಕ ಜಾಲದಲ್ಲಿ ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ನಿಜ ನಿಜ. ನಾನು ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ಸಾಯ್ತಾನೆ ನೋಡ್ತೀನಿ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬ ಕಾನ್ಸ್ಟೇಬಲ್ ದಾವಣಗೆರೆ ಟ್ರಾಫಿಕ್ ಸಾಯ್ತಾನೆ, ಈ ಸೋಷಿಯಲ್ ಮೀಡಿಯಾ ಸೆಲೆಬ್ರೇಟ್. ಅಂದ್ರೆ ಪೊಲೀಸರ ಬಗ್ಗೆ ಅಷ್ಟು ಕೆಟ್ಟದಾದ ಬಿಂಬನೆಗೆ ಕಾರಣ ಇವ್ರು ಏನ್ ಮಾಡ್ತಾ ಇದಾರೆ ಹಂಗಾದ್ರೆ? ಹೌದು. ನಾವಿರೋದು ಸಮಾಜ ಸೇವೆಗೆ ಅಥವಾ ಜನರ ಸೇವೆಗೆ. ಜನರೇ ನಮಗೆ ನಂಬದಿರುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂದ್ರೆ ಮೇಲಾಧಿಕಾರಿಗಳು ಏನಕ್ಕಿದ್ದಾರೆ? ನಿಜ. ಇದನ್ನ ಇವರೆಲ್ಲ ನೋಡೋದಿಲ್ವಾ? ಸಮಾಜ ನಮ್ಮನ್ನ ನಂಬದೇ ಇರುವ ಸ್ಥಿತಿಗೆ ತಲುಪಿದೆ. ಇವತ್ತು ನನಗೆ ದುಃಖ ಆಗ್ತಾ ಇರೋದು, ಒಬ್ಬ ಪೊಲೀಸ್ ಅವನ ಜೀವ ಮೇಡಮ್, ಅವನ್ ಸತ್ರೆ ಸಮಾಜ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೆ. ಹೌದು. ಪೊಲೀಸರು ವ್ಯವಸ್ಥೆ ಇಲ್ಲಿವರೆಗೆ ಕೆಳಗೆ ಬಂದಿದೆ ಅಂದ್ರೆ ಮಾಲ್ಗತ್ತಿ ಸಾಹೇಬ್ರು ಹೇಳಿದ್ರು ಅಂತದ, ನಾನು ಹೇಳಿದ್ದು ಮಾಡು, ನಾನು ಹೇಳಿದ್ದೇ ಸತ್ಯ. ಇದು ಸಮಸ್ಯೆ ಇರೋದು ಮೇಡಮ್. ಸುಮಾರಿದಾವೆ. ಬಟ್ ನಮ್ಗೆ ಬೇಕಾಗಿರೋದು ಒಂದು ಬದಲಾವಣೆ. ಜನ ಪೊಲೀಸರು ನಂಬಬೇಕು, ಪೊಲೀಸರು ಜನ ಸೇವಕರು. ನಾವು ಜನರಿಗೆ, ನನ್ಗೆ ಮೇಲಾಧಿಕಾರಿಗಳು ಗೌರವದಲ್ಲಿ ಮಾತಾಡಿದ್ರೆ ನಾನು ಕೆಳಗಿನವರಿಗೆ ಗೌರವದಲ್ಲಿ ಮಾತಾಡ್ತೀನಿ, ಕೆಳಗಿನವನು ಜನರೊತ್ತಿಗೆ ಗೌರವದಲ್ಲಿ ಮಾತಾಡ್ತಾನೆ. ಹೌದು. ಇವರು ಮುತ್ತಣ್ಣವರಿಗೆ ಮಗನ ವಯಸ್ಸು ಕಾಲಿಗೆ ಬಿದ್ರೆ ದಾಟಾಚಿಕೆ ಅಂತ ಸಿಂಗ್ಯುಲರ್ ಅಲ್ಲಿ ಲೋಫರ್ ಆಗಿ ಬೈದ್ರೆ, ಮುತ್ತಣ್ಣ ಬಂದು ಯಾವ ಭಾಷೆನಲ್ಲಿ ಬೇರೆ ಸಾರ್ವಜನಿಕರಿಗೆ ಬೈಯಕ್ ಸಾಧ್ಯ? ನಿಜ. ಅದು ನಾನೇನು ಪಡಿತೀನೋ ನಾನು ಅದನ್ನ ಕೊಡ್ತಾ ಇದ್ದೀನಿ. ಹೌದು. ಸಮಾಜಕ್ಕಾಗುವ ದುರಂತ ಇದು ಮೇಡಮ್. ಇದ್ರ ಬಗ್ಗೆ ಸ್ವಲ್ಪ ಬದಲಾವಣೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲಾ ಸಮಸ್ಯೆಗಳು ಮೇಲಿಂದನೇ ಬದಲಾವಣೆ ಆಗ್ಬೇಕು. ಈಗ ನಮ್ಮ ಮಾಲ್ಗತ್ತಿ ಸಾಹೇಬ್ರೆ ಹೇಳಿದ್ರು, ಅವರು ನಮ್ಮಿಂದ ಹೋದವರು, ಮಧ್ಯದಲ್ಲಿ ನಿಂತವರು, ತುಂಬಾ ವರ್ಷ SP ಆಗಿ DCP ಆಗಿ ಕೆಲಸ ಮಾಡಿದ್ದಾರೆ. ಅವರಿಂದ ಅವ್ರ ಬಗ್ಗೆ ಒಬ್ರಾರು ಏನಾರು ಅಡ್ಡ ಮಾತಾಡ್ತಾರ? ಯಾಕೆ ಮಾತಾಡಲ್ಲ? ಅವ್ರಿಗೆ ಕಷ್ಟ ಸುಖ ಗೊತ್ತುಂಟು, ಕನ್ನಡಿಗರು. ಆದ್ರೆ ಇಲ್ಲಿಂದ ಈ ಮಣ್ಣಿನ ಗುಣ ಗೊತ್ತುಂಟು. ನಾನು ಅವ್ರ ಹತ್ರ ಕೆಲಸ ಮಾಡಿಲ್ಲ, ನಾನು ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ. ಉತ್ತಮ ಅಧಿಕಾರಿಗಳು, ಅವರು ಮಾನವೀಯತೆ ಇದ್ದವರು ಅಂತ. ಇವ್ರಿಗೂ ಮಾನವೀಯತೆ ಇಲ್ಲ ಅಂತ ಅಲ್ಲ, ಇವರು ದರ್ಪ ದುರಂಕಾರಗಳು ಯಾಕೆ ಬೇಕು ಮೇಡಮ್? ಕೆಲ್ಸಕ್ಕೆ ಬಂದಿರಿ, ಸಾರ್ವಜನಿಕರಿಗೆ ಕೆಲಸ ಮಾಡೋಣ, ರಿಟೈರ್ಡ್ ಆಗಿ ನೆಮ್ಮದಿಲಿ ಇರೋಣ. ಇನ್ನು ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಬಗ್ಗೆ ತುಂಬಾ ಮಾಹಿತಿ ಇದೆ ಮೇಡಮ್, ಅದನ್ನ ನಾನೀಗ ಹೇಳೋದಿಲ್ಲ. DG ಅವ್ರು ಕರೆದ್ರೆ ಅವ್ರಿಗೆ ಕೊಡ್ತೀನಿ, ಇಲ್ದ್ರೆ ಹೋಮ್ ಮಿನಿಸ್ಟರ್ ಕರೆದ್ರೆ ಕೊಡ್ತೀನಿ. ಯಾರು ಕೊಡದಿದ್ರೆ ಇನ್ನೊಂದಿನ ತಮಗೆ ಕೊಡ್ತೀನಿ. ಈ ಹಂತದಲ್ಲಿ ಕೊಡಕ್ಕಾಗಲ್ಲ. ಮಾಲ್ಗತ್ತಿ ಸರ್ ಏನಾದ್ರೂ ಕೇಳೋದಿದ್ಯಾ, ಅಥವಾ ಮಾಲ್ಗತ್ತಿ ಸರ್ ನೀವೇನಾದ್ರೂ ಅವ್ರ ಹತ್ರ ಮಾತಾಡ್ತೀರಾ? ವೆರಿ ಗುಡ್ ಆಫೀಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ ಇಲಾಖೆಯಲ್ಲಿ. ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ. ಅದೇನಾಗ್ತದೆ, ಈಗ ಸಬ್ ಇನ್ಸ್ಪೆಕ್ಟರ್ ಇಂದ SP ರ್ಯಾಂಕ್ ಬರ್ಬೇಕಾದ್ರೆ 38 ವರ್ಷ ಸರ್ವಿಸ್ ಮಾಡಿರ್ತೀವಿ. ಈಗೂನು ಅದೇ ಲ್ಯಾಂಗ್ವೇಜ್, ಅದೇ ಭಾಷೆನೇ SP ಆದ್ಮೇಲೆ ಅದನ್ನೇ ಟ್ರೀಟ್ ಮಾಡೋದು ಅಂತಂದ್ರೆ ಅದು ಭಯಂಕರ ಬೇಜಾರಾಗ್ತದೆ ಮನುಷ್ಯನಿಗೆ. ಬಹಳ ಮಾನಸಿಕವಾಗಿ ನಮಗೆ ಕುಗ್ಗಿ ಬಿಡ್ತೇವೆ. ದೇ ವಿಲ್ ಟ್ರೀಟ್ ಆಸ್ ಇನ್ನೂ ಸಭಾಂಗಣ ಹಾಗೆ ಸಬ್ ಇನ್ಸ್ಪೆಕ್ಟರ್ ಹಂಗೆ ಟ್ರೀಟ್ ಮಾಡೋದು. ಅವ್ನು SP ಆದ್ರೇನು DIG ಆದ್ರೇನು ಅದೇ ತರ ಬಿಹೇವ್ ಮಾಡೋದು. ಸೊ ಈ ತರ ಆದ್ಕೂಡಲೇ ಮನಸ್ಸಿಗೆ ಬಹಳ ನೋವಾಗ್ತದೆ. ಆಮೇಲೆ ಇನ್ನೇನು ನಾವೇ DIG ಆಗೋದ IG ಆಗೋದ ಒಮ್ಮೆ ಹೊಳೆ ಜಾಡಿಸ್ತೇವೆ. ಅದು ರಿಪ್ರಿಕೇಶನ್ ಆಗಿ ಹೋಗಿ ಮ್ಯಾಗ ಅವ್ರಿಗಿರು ಹೇಳ್ತಾರೆ. ಅದು ನಮ್ಮಲ್ಲಿ ಏನಿದೆ, ಯಾರಿಗೆ ಹಿಂದೆ ತಾಕತ್ತಿದೆ, ಬ್ಯಾಕಿಂಗ್ ಯಾರಿದೆ, ಅವ್ರಿಗೆ ಯಾವನೂ ಮಗ ಯಾರ ಅಡ್ಡಿನೂ ಮಾಡೋದಿಲ್ಲ, ಏನೂ ಮುಟ್ಟಕ್ ಹೋಗುದಿಲ್ಲ. ಯಾವ ಪಾಪದ್ದಿರ್ತಾವಲ್ಲ ಹಿಂದೆ ಮುಂದೆ ಇರ್ಲಾರ್ದು ಅಂತವಕ್ಕೆ ಇವು ಗಂಟುಗಳು ಗಂಟು ಬಿದ್ದು ಅವ್ರಿಗೆ ತೊಂದರೆ ಕೊಡೋದು. ಇವ್ರಿಗೆ ಒಳ್ಳೆ ಮಾಡೋ ತಾಕತ್ತೂ ಇಲ್ಲ. ಒಂದು ಪೋಸ್ಟಿಂಗ್, ಒಬ್ಬ ಕಾನ್ಸ್ಟೇಬಲ್ ಪೋಸ್ಟಿಂಗ್ ಮಾಡುವಂತ ಯೋಗ್ಯತೆ ಇವ್ರಿಗೆ ಇರುವುದಿಲ್ಲ. ಅದಕ್ಕೂ ರಾಜಕೀಯ ಇನ್ಫ್ಲೂಯೆನ್ಸ್ ಆಗಬೇಕು. ಬಟ್ ಆಕ್ಷನ್ ತಗೊಳ್ಳಿಕ್ಕೆ ಸಡನ್ ಆಗಿ ಆಕ್ಷನ್ ತಗೋತಾರೆ. ಸಸ್ಪೆಂಡು, ಯಾವ್ದು ಇದು ಏನ್ ಬೆಲ್ಲ ಅಲ್ಲಿ ಓಡಿಸೋದು, ಓಡಿಯಿಂದ ಇಲ್ಲಿಂದ ಹಿಡಿದು ಅಲ್ಲಿ ಗುಲ್ಬರ್ಗ್ ಹಾಕು, ರಾಯಚೂರಿಗೆ ಹಾಕು, ಎಲ್ಲಿ ನೀರಿಲ್ಲದಲ್ಲಿ ಪೋಸ್ಟಿಂಗ್ ಕೊಡಿಸ್ತಾರೆ.
ಸೊ ಈ ತರ ಒಬ್ಬ ರೈಲ್ವೆ ಎಸ್ ಪಿ ಇದ್ದಾಗೆ ಅವ್ನು ಥ್ರೂಔಟ್ ಸ್ಟೇಟ್ ಇರ್ತಿತ್ತು. ಇಲ್ಲಿ ಹಾಕಿದ್ರೆ ಮೈಸೂರು ಅವನಿಗೆ ತಗೊಂಡೋಗಿ ಗುಲ್ಬರ್ಗ ಹಾಕೋದು. ನೋಡಿ ಹೇಗೆ ಎಷ್ಟು ಹರಾಸ್ಮೆಂಟ್ ಇದೆ. ಅದು ಹಾಕದಲ್ಲಿ ಹೋಗ್ಬೇಕಪ್ಪ, ಹೌದು ಹಾಕ್ಬೇಕಲ್ಲಿ ಹೋಗ್ಬೇಕು. ಎದಕ್ಕೆ ಹೋಗ್ಬೇಕು? ಕಾನ್ಸ್ಟೇಬಲ್ ಇದ್ದವನಿಗೆ ಅವನಿಗೆ ಸಂಬಳ ಏನು, ಅವ್ನು ಇದೇನು, ಅವ್ದು ಏನು ಸಂಸಾರ, ಮಕ್ಕಳು ಗಿಕ್ಕಳು ಎಲ್ಲ ಸೆಟ್ಲ್ ಆಗಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇಡೀ ತಗೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಏನ್ ಮಾಡ್ಬೇಕು ಅವನು? ಅಲ್ಲಿಯವರು ಇರ್ತಾರೆ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿಯವರೇ ಇರ್ತಾರೆ, ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಅಲ್ಲಿ ಮಾಡ್ತಿರ್ತಾರೆ. ಉದ್ದೇಶಪೂರ್ವಕವಾಗಿ ಹರಾಸ್ಮೆಂಟ್ ಮಾಡಿ ಇವ್ರಿಗೆ ಏನಾದ್ರು ಅವ್ನ ವಿರುದ್ಧ ಕೋರ್ಟಿಗೆ ಹೋದ್ರೆ, ಓಹ್ ನನ್ನ ಆರ್ಡರ್ ವಿರುದ್ಧ ಕೋರ್ಟಿಗೆ ಹೋದೆ ನೀನು, ಮತ್ತೆ ಅವನ ಮೇಲೆ ಆಕ್ಷನ್. ಕೋರ್ಟಿಗೆ ಹೋದ್ರೂ ಆಕ್ಷನ್, ಒಂದು ರಿಪೋರ್ಟ್ ಕೊಟ್ಟರು ಆಕ್ಷನ್. ಇವಿಡೀ ಕಾಶಿ ಅವ್ರಿಗೆ ಏನು ರಿಪೋರ್ಟ್ ಕೊಟ್ಟರು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಸ್ ಎಸ್ ಪಿ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆಕ್ಷನ್, ಆ ಮಾತು ಬೇರೆ. ಬಟ್ ಉಳಿದ ಡೈರೆಕ್ಟ್ ಆಗಿ ಏನು ಇದು ಇದ್ದಾಗೆ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟರ್ ಇದ್ದಾಗೆ ಬಹಳ ಸಡನ್ ಆಗಿ ಆಕ್ಷನ್ ತಗೋತಾರೆ. ಏನು ಮುಲಾಜೆ ಇಲ್ಲ, ಕಣ್ಣು ಮುಚ್ಚಿ ಅವನ ಮನಸ್ಸಿನಾಗ ಏನು ಬರ್ತದೆ ಅದನ್ನು ಮಾಡೋದು. ಈ ಥರ ಹರಾಸ್ಮೆಂಟು, ದಬ್ಬಾಳಿಕೆ ಅದು ನಮ್ಮಲ್ಲಿ ನಿರಂತರವಾಗಿ ಇದೆ, ಅದು ಮುಂದೆ ನಡೀತಾ ಇದೆ. ಯಾಕಂದ್ರೆ ಅವ್ರು ಒಬ್ಬ ಎಸ್ ಪಿ ಇದ್ದವನು ಡಿ ಜಿ ವರೆಗೂ ಅವ್ರು ದೇ ಹಾವ್ ದೇರ್ ಓನ್ ಸೋರ್ಸಸ್. IPS ಅನ್ನು ಬಿಟ್ಟು ಕೊಡೋದಿಲ್ಲ, ಅವ್ರು ಕರೆದು ಬರೀ ವಾರ್ ಮಾಡ್ತಾ ಅವ್ರ ಮೇಲೆ ಯಾವ ಆಕ್ಷನ್ ಆಗಿಲ್ಲ, ಇನ್ನೊವರೆಗೆ ಯಾವ IPS ಸಸ್ಪೆಂಡ್ ಆಗಿಲ್ಲ, ಯಾವ ಮೇಲೆ ಆಕ್ಷನ್ ಆಗಿಲ್ಲ. ಎಸ್ ಸರ್, ಕಾಶಿನಾಥ್ ಸರ್, ನಿಮ್ಮ ಹೋರಾಟ ಏನಿದೆ ಇದಕ್ಕೆ ಜಯ ಸಿಗ್ಲಿ. ಹಾಗೇನೆ ನಮ್ಮ ರಾಜ್ ನ್ಯೂಸ್ ಕೂಡ ನಿಮ್ಮ ಪರವಾಗಿ ಯಾವಾಗ್ಲೂ ಕೂಡ ನಿಮ್ಗೆ ನ್ಯಾಯ ಸಿಗ್ಲಿ ಅನ್ನೋದಕ್ಕೆ ನಮ್ಮ ಹೋರಾಟ ಕೂಡ ಅದೇ ಮಟ್ಟಿಗೆ ಇರುತ್ತೆ ಸರ್. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ನಮಸ್ತೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.